ಭಾಗ 1ರಲ್ಲಿ ನೀವು ನೋಡಿದೇನೆ ಎಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೈಲಪ್ಪನಹಳ್ಳಿ ಎಂಬ ಶಾಂತ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಭಕ್ತಿಭರಿತ ಬ್ರಾಹ್ಮಣ ಕುಟುಂಬದ ಕಥೆ. ಚಿಕ್ಕ ಮಧುವಿನ ನಿರ್ದೋಷ ಭಕ್ತಿ, ಮಹಾಲಕ್ಷ್ಮೀ ದೇವಿಯ ಮೇಲಿನ ಅವನ ಅಪಾರ ಪ್ರೀತಿ ಮತ್ತು ಒಂದು ದೈವಿಕ ರಾತ್ರಿ ಅವನ ಕನಸಿನಲ್ಲಿ ದೇವಿಯೇ ಪ್ರತ್ಯಕ್ಷವಾಗಿ ದೇವಸ್ಥಾನ ನಿರ್ಮಿಸಲು ನೀಡಿದ ಆಜ್ಞೆ. ಇವೆಲ್ಲವೂ ಎಲ್ಲರ ಮನಸ್ಸನ್ನು ಭಕ್ತಿಯಿಂದ ತುಂಬಿಸಿತು. ಆದರೆ ಆ ಕನಸಿನ ನಂತರ ನಿಜವಾಗಿಯೂ ಏನು ನಡೆಯಿತು? ಮಧುವಿನ ಮಾತನ್ನು ಗ್ರಾಮಸ್ಥರು ನಂಬಿದರಾ? ದೇವಿಯ ಸೂಚನೆಯಂತೆ ಆ ಪವಿತ್ರ ಭೂಮಿಯಲ್ಲಿ ದೇವಸ್ಥಾನ ನಿರ್ಮಾಣ ಹೀಗೆ ಆರಂಭವಾಯಿತು. ಭಾಗ 2ರಲ್ಲಿ ಭಕ್ತಿ, ಅದ್ಭುತಗಳು ಮತ್ತು ದೈವಿಕ ಕೃಪೆಯಿಂದ ತುಂಬಿದ ಆ ರೋಚಕ ಘಟನಾವಳಿಗಳನ್ನು ನೋಡೋಣ. ಬೆಳಗ್ಗೆ ಆಗ್ತಿದ್ದಂತೆ ಅವನು ತನ್ನ ತಾಯಿ ಪದ್ಮರಾಜಮ್ಮ ಅವರಿಗೆ ಕನಸಿನ ವಿಷಯವನ್ನು ಹೇಳಿದನು. ಪದ್ಮರಾಜಮ್ಮ ಶಾಂತವಾಗಿ ಎಲ್ಲವನ್ನೂ ಕೇಳಿದರು. ತಮ್ಮ ಆಧ್ಯಾತ್ಮಿಕ ಜ್ಞಾನದಿಂದ ಇದು ಸಾಮಾನ್ಯ ಕನಸು ಅಲ್ಲ ಎಂದು ಅವರಿಗೆ ಅನಿಸಿತು. ನಂತರ ಅವರು ರಾಮ ಪದ್ಮನಾಭಚಾರಿಯವರಿಗೆ ವಿಷಯ ತಿಳಿಸಿದರು. ಅವರು ಗಂಭೀರವಾಗಿ ಹೇಳಿದರು, ಇದು ದೇವಿಯ ಅನುಗ್ರಹ, ನಾವು ಇದನ್ನು ಗೌರವಿಸಬೇಕು. ಈ ವಿಷಯ ಬೇಗನೆ ಗ್ರಾಮದಲ್ಲೆಲ್ಲ ಹರಡಿತು. ಕೆಲವರು ಆಶ್ಚರ್ಯಪಟ್ಟರು, ಕೆಲವರು ಅನುಮಾನಪಟ್ಟರು. ಆದರೆ ಮಧುವಿನ ಭಕ್ತಿ ಮತ್ತು ಅವನ ಕುಟುಂಬದ ಧಾರ್ಮಿಕ ಜೀವನವನ್ನು ನೋಡಿ ಗ್ರಾಮಸ್ಥರು ಇದನ್ನು ದೈವಿಕ ಸಂಕೇತವೆಂದು ನಂಬಲು ಆರಂಭಿಸಿದರು. ಮಧುವಿನ ಕುಟುಂಬದ ಸ್ವಂತ ಜಮೀನಿನಲ್ಲಿದ್ದ ಒಂದು ಶಾಂತ ಮತ್ತು ಪವಿತ್ರ ಸ್ಥಳವನ್ನು ದೇವಸ್ಥಾನ ನಿರ್ಮಾಣಕ್ಕೆ ಆಯ್ಕೆ ಮಾಡಲಾಯಿತು. ಗ್ರಾಮದ ಹಿರಿಯರು, ಭಕ್ತರು ಮತ್ತು ಕುಟುಂಬದವರು ಎಲ್ಲರೂ ಸೇರಿ ದೇವಾಲಯ ನಿರ್ಮಾಣದ ಕಾರ್ಯವನ್ನು ಆರಂಭಿಸಿದರು. ಮೊದಲ ದಿನ ರಾಮ ಪದ್ಮನಾಭಚಾರಿ ವೀರಮಂತ್ರಗಳೊಂದಿಗೆ ಭೂಮಿ ಪೂಜೆ ನೆರವೇರಿಸಿದರು. ಪದ್ಮರಾಜಮ್ಮ ಭಕ್ತಿಯಿಂದ ದೀಪ ಹಚ್ಚಿ ದೇವಿಯನ್ನು ಪ್ರಾರ್ಥಿಸಿದರು. ಮಧು ಸಂತೋಷದಿಂದ ಸ್ಥಳದ ಸುತ್ತಲೂ ಓಡಾಡುತ್ತಾ ಪ್ರತಿದಿನ ದೇವಿಯನ್ನು ನೆನೆದು ಪ್ರಾರ್ಥಿಸಿದ್ದನು. ಕಾಲಕ್ರಮೇಣ ಅಲ್ಲಿ ಒಂದು ಸಣ್ಣ ದೇವಸ್ಥಾನ ನಿರ್ಮಾಣವಾಯಿತು. ದೇವಾಲಯದ ಪ್ರತಿಷ್ಠಾಪನೆಯ ದಿನ ಗ್ರಾಮವೆಲ್ಲ ಹಬ್ಬದ ವಾತಾವರಣದಿಂದ ಕಂಗೊಳಿಸಿತು. ಭಜನೆಗಳು, ಮಂತ್ರೋಪಠಣ ಮತ್ತು ಮಹಾಪೂಜೆಗಳ ನಡುವೆ ಮಹಾಲಕ್ಷ್ಮೀ ದೇವಿಯ ಆರಾಧನೆ ನಡೆಯಿತು. ಆ ದಿನದಿಂದ ದೇವಿಯ ಮಹಿಮೆ ಎಲ್ಲೆಡೆ ಹರಡತೊಡಗಿತು. ಭಕ್ತಿಯಿಂದ ಬರುವ ಅನೇಕ ಜನರು ತಮ್ಮ ಜೀವನದಲ್ಲಿ ಅದ್ಭುತ ಅನುಭವಗಳನ್ನು ಕಂಡರು ಅಂತ ಹೇಳತೊಡಗಿದರು. ಒಬ್ಬ ರೈತನಿಗೆ ಉತ್ತಮ ಬೆಳೆ ದೊರಕಿತು. ಒಬ್ಬ ಮಹಿಳೆಗೆ ಹಲವು ವರ್ಷಗಳ ಸಂಕಷ್ಟ ನಿವಾರಣೆಯಾಯಿತು. ಕೆಲವರಿಗೆ ಮನಃಶಾಂತಿ ದೊರಕಿತು. ಹೀಗೆ ಮುಕ್ತಿಕಾಂತ ಮಹಾಲಕ್ಷ್ಮೀ ದೇವಿಯ ಕೃಪೆಯ ಕಥೆಗಳು ದೂರ ದೂರಿಗೂ ಹರಡಿದವು. ಸಣ್ಣ ದೇವಾಲಯವಾಗಿ ಆರಂಭವಾದ ಆ ಪವಿತ್ರ ಸ್ಥಳ ಇಂದು ಸಾವಿರಾರು ಭಕ್ತರ ಆರಾಧ್ಯ ಕ್ಷೇತ್ರವಾಗಿದೆ. ದೂರ ದೂರಿನಿಂದ ಭಕ್ತರು ಬಂದು ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಿದ್ದಾರೆ. ಇಂದಿಗೂ ಮೈಲಪ್ಪನಹಳ್ಳಿಯ ಜನರು ಭಕ್ತಿಗಿಂತ ಹೇಳುವ ಮಾತು ಒಂದೇ: ನಿಜವಾದ ಭಕ್ತಿಗಿದ್ದರೆ ದೇವಿ ಸ್ವತಃ ದಾರಿ ತೋರಿಸುತ್ತಾನೆ. ಚಿಕ್ಕ ಮಧುವಿನ ಭಕ್ತಿಗೆ ಇಂದಿ ಮಹಾಲಕ್ಷ್ಮೀ ದೇವಿಯ ಮಹಿಮೆಯ ಬೆಳಕಾಗಿದೆ. ಇಂಥ ಮತ್ತಷ್ಟು ಭಕ್ತಿ ಕಥೆಗಳಿಗಾಗಿ ಕನ್ನಡ ಭಕ್ತಿ ಸ್ಟೋರೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ.